ಸಿಲಿಕಾನ್ ಸಿಟಿಯಲ್ಲೇ ಮತ್ತೆ ಹುಸಿ ಬಾಂಬ್ ಇಮೇಲ್ ಸದ್ದು ಮಾಡಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಇಟ್ಟಿರುವ ಸಂದೇಶ ಕಳಿಸಿದ ಹಿನ್ನೆಲೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ತಕ್ಷಣ ಪೊಲೀಸರಿಗೆ ಸಿಬ್ಬಂದಿ ಮಾಹಿತಿ ಪಡೆದು ಸ್ಥಳಕ್ಕಾಗಮಿಸಿದ ಪೊಲೀಸ್ ಸಿಬ್ಬಂದಿ, ಶ್ವಾನ ದಳ, ಬಾಂಬ್ ನಿಷ್ಕ್ರಿಯ ದಳ ತಂಡ ಪರಿಶೀಲನೆ ನಡೆಸಿದ್ದು ಯಾವುದೇ ಸ್ಫೋಟಕ ವಸ್ತು ಕಂಡುಬಂದಿಲ್ಲ. ನಂತರ ಇದೊಂದು ಹುಸಿ ಬಾಂಬ್ ಕರೆ ಖಾತ್ರಿ ಆಗುತ್ತಿದ್ದಂತೆ ಅಧಿಕಾರಿಗಳು ನಿಟ್ಟುಸಿರು ಬಿದ್ದಿದ್ದಾರೆ. ನಂತರ ಮಾಧ್ಯಮಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಒಂದು ಬಂದಿತ್ತು, ಬೆಳಿಗ್ಗೆ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇಮೇಲನ್ನು ಚೆಕ್ ಮಾಡಿ ಮಾಹಿತಿಯನ್ನು ನಮಗೆ ತಿಳಿಸಿದರು. ತಕ್ಷಣ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳು NT ಸೆಬರ್ಟೇಜ್ ಚೆಕ್ ಟೀಮ್ಸ್ ಹಾಗೂ ನಮ್ಮ ಡಾಗ್ ಸ್ಕ್ವಾಡನ್ನು ತೆಗೆದುಕೊಂಡು ಎಲ್ಲ ಈ 3 ಸ್ಥಳಗಳಲ್ಲಿ ತೀವ್ರತರವಾದ ಪರಿಶೀಲನೆ ಕೈಗೊಂಡು ಯಾವುದೇ ರೀತಿಯ ಅನುಮಾನಾಸ್ಪದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು ಅಲ್ಲಿ ನಮಗೆ ದೊರೆತಿರೋದಿಲ್ಲ. ತದನಂತರ ಇದೊಂದು ಹುಸಿ ಕರೆ ಅಂತ ಬಿಟ್ಟೇಳಿ ನಾವು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ 3 ಠಾಣಾ ವ್ಯಾಪ್ತಿಗಳಲ್ಲಿ 3 ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ. ನಡೀತಾ ಇದೆ. ಈಗ ನಾವು ಸಂಬಂಧಪಟ್ಟ ಇಮೇಲ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಅದಕ್ಕೆ ಕೊಡಿ ಅಂತ ಬಿಟ್ಟೇಳಿ ಸಂಬಂಧಪಟ್ಟ ಇಮೇಲ್ದವರಿಗೆ ಬರ್ಕೊಂಡಿದ್ದೆವು. ಅವರು ಒಂದು ಮಾಹಿತಿ ಹೊರಗಡೆ ಹಾಕಿರ್ತಾರೆ, ಮೀಡಿಯಾದವ್ರಿಗೆ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ. ಇದು ಬರೀ ಏನೋ ತಮಾಷೆ ಮಾಡಲಿಕ್ಕೆ ಅಥವಾ ಬೇರೆ ಯಾರಾದರೂ ಇಂಟೆನ್ಷನ್ ಬೇರೆ ಏನಾದ್ರು ಇತ್ತ ಅಂತೇನಾದ್ರು ಸಸ್ಪೆಕ್ಟ್ ಕಾಣ್ತಿದೆ. ನೋಡ್ಬೇಕಾದ್ರೆ ಇನ್ನು ತನಿಖೆ ನಡೀತಾ ಇದೆ. ತನಿಖೆ ನಂತರ ಅದೇನು ಯಾಕೆ ಅವರು ಈ ಥರ ಕಳಿಸಿದ್ರು ಏನಂತ ಬಿಟ್ಟೇಳಿ ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಹೇಳೋದು. ಇಲ್ಲ, ಈಗ ಬಂದಿರತಕ್ಕಂಥದ್ದು ಈ ಮ್ಯೂಸಿಯಂಗಳಿಗೆ ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರ ಆಗೋದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ತನಿಖೆನ